ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತೇನಪ್ಪ ಅಂದರೆ ನಾನು 9 ಗಂಟೆಗೆ ಸ್ಟಾರ್ಟ್ ಮಾಡ್ತೀನಿ. ಆಲ್ರೆಡಿ ನಂದು ಬಿಸಿಬೇಳೆ ಭಾತ್ ಅಂತ ಹೇಳ್ಬಿಟ್ಟು ತರಕಾರಿ ಎಲ್ಲ ಬೇಯಿಸಿ ಅಕ್ಕಿ ಕಾಳೆಲ್ಲ ಬೇಯಿಸಿಕೊಂಡಿದ್ದೀನಿ. ಆಲ್ರೆಡಿ ಆಗಿದೆ ಇದು ಬೇಯಿಸಿಕೊಂಡಿದ್ದೀನಿ. ಬೆಂದಿದೆ. ಇದಕ್ಕೆ ಇವಾಗ ಒಗ್ಗರಣೆ ಹಾಕಬೇಕು. ನಾನು ಮಸಾಲ ಯಾವಾಗೂ ಏನು ಮಾಡ್ತಿದ್ದೆ, ಒಗ್ಗರಣೆಯಲ್ಲಿ ಹಾಕೋತಿದ್ದೆ ಇದು ಬಿಸಿಬೇಳೆ ಭಾತ್ ಪೌಡರ್ ಮಸಾಲ. ಇವತ್ತೇನು ಅಂದ್ಕೊಂಡಿದ್ದೀನಿ ಅಂದರೆ ಡೈರೆಕ್ಟಾಗಿ ಒಂದೆರಡು ಸಲ ನಾನು ಟ್ರೈ ಮಾಡಿದೆ. ನಾರ್ಮಲ್ ಸಾಂಬಾರಿಗೂ ಅಷ್ಟೇ ನಾನು ತೊಗರಿಬೇಳೆ ಹಾಕಿ ಮಾಡೋ ಸಾರೆಲ್ಲ ನನಗೆ ಸ್ವಲ್ಪ ಇದು ಗ್ಯಾಸ್ಟ್ರಿಕ್ ಆಗ್ತಿತ್ತು. ಅದಕ್ಕೇ ನಾನು ಟ್ರೈ ಮಾಡೋಣ ಅಂದ್ಬಿಟ್ಟು ಏನು ಮಾಡಿದೆ, ನಾನು ಕುಕ್ಕರಲ್ಲಿ ಬೇಯಿಸೋಕೆ ಹಾಕ್ತೀನಲ್ವ, ಆವಾಗೇ ಮಸಾಲ ಹಾಕ್ಬಿಡ್ತಿದ್ದೆ. ಸಾಂಬಾರು ಪೌಡರ್ ಆಗಲಿ ಇಲ್ಲಾಂದರೆ ಬೇರೆ ಏನಾದರೂ ಆಗಲಿ ಕುಕ್ಕರಲ್ಲೇ ಹಾಕ್ಬಿಡ್ತಿದ್ದೆ. ಅವಾಗ ಚೆನ್ನಾಗಿ ಬೆಂದಿರೋದಲ್ವ ನೀರಲ್ಲಿ, ಆವಾಗ ನಂಗೆ ಗ್ಯಾಸ್ ಆಗ್ತಾಯಿದ್ದಿಲ್ಲ. ಅದಕ್ಕೆ ಈ ಸಲಿನೂ ಬಿಸಿಬೇಳೆ ಭಾತ್ ಪೌಡ್ರಿಗೆ ಹಂಗೆ ಮಾಡಿದ್ದೀನಿ. ನಾನು ನಾರ್ಮಲಾಗಿ ಯಾವಾಗೂ ಬಿಸಿಬೇಳೆ ಭಾತ್ ಪೌಡರ್ ಬಂದು ಯಾವಾಗ ಎಣ್ಣೆಲಿ ಹಾಕ್ತಿದ್ದೆ, ಎಣ್ಣೆ ಒಗ್ಗರಣೆ ಹಾಕ್ತೀನಲ್ವ ಅವಾಗ ಹಾಕ್ತಿದ್ದೆ. ಅದು ಎಣ್ಣೆ ಒಗ್ಗರಣೆಗೆ ಹಾಕಿದಾಗ ಅದು ಜಾಸ್ತಿ ಗ್ಯಾಸ್ಟ್ರಿಕ್. ಯಾರಿಗಾದರೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು, ಈ ಥರ ಮಸಾಲ ತಿನ್ನೋಕ್ಕಾಗಲ್ಲ ಅಂದರೆ ಈ ಥರ ಟ್ರೈ ಮಾಡಿ. ನಿಮ್ಗೆ ಅಡ್ಜಸ್ಟ್ ಆಗುತ್ತೆ ಗೊತ್ತಿಲ್ಲ, ಬಟ್ ನನಗೆ ಅಡ್ಜಸ್ಟ್ ಆಗಿದೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಅಡ್ಜಸ್ಟ್ ಆದರೂ ಆಗ್ಬೋದಲ್ವ ನಿಮಗೆ. ಇನ್ನು ನಂದೆಲ್ಲ ಕೆಲಸ ಆಯಿತು. ಎಲ್ಲ ಕೆಲಸ ಅಂದರೆ ನಾನು ರಾತ್ರಿನೇ ಮಾಡಿದ್ದೆ. ನಾನು ಸ್ವಲ್ಪ ಪಾತ್ರೆ ಬಿದ್ದಿದೆ, ಅದನ್ನು ನಾನು ಇವಾಗ ಬಿದ್ದಿರೋ ಪಾತ್ರೆ ತೊಳ್ಕೊಬೇಕು. ಇವಾಗ ಮಾಡಿದ್ನಲ್ವ ಸ್ವಲ್ಪ ಪಾತ್ರೆ. ನಮ್ಮ ಅತ್ತೆಯವರು ಬೆಳಿಗ್ಗೆನೇ ಅವರು ಏನು ಮಾಡ್ತಾರೆ ಅಂದರೆ ಟಿಫನ್ ಐಟಮ್ ಇತ್ತು ಜಾಸ್ತಿ, ಅವರು ಅನ್ನ ಸಾರನ್ನ ಮಾಡ್ತಾರೆ. ಒಗ್ಗರಣೆ ಹಾಕಿದೆ. ನನಗೆ ಕಡಲೆ ಬೀಜ ಹಾಕೋದು ಇಷ್ಟ. ಅಂದರೆ ಅದು ಎಣ್ಣೆ ಸುಟ್ಟಿರೋ ಕಡಲೆ ಬೀಜ ನಂಗೆ ತುಂಬ ಹೊತ್ತು ಇದರಲ್ಲಿದ್ದರೆ ಏನಾಗ್ಬಿಡುತ್ತೆ, ಅದು ಮೆತ್ತಗಾಗ್ಬಿಡುತ್ತೆ. ನಂಗೆ ಆ ಥರ ಇಷ್ಟ ಆಗಲ್ಲ. ಇದು ಕಡಲೆ ಬೀಜ ಇಷ್ಟ. ಅಂದರೆ ಎಣ್ಣೆ ಸುಟ್ಟಿ ಒಗ್ಗರಣೆಗೆ ಹಾಕ್ಕೊಬಿಡ್ತೀನಿ, ಅದು ಹಂಗೆ ಇರುತ್ತೆ ಕರಮ್ ಅಂತ. ಏನಾದರೂ ಸ್ವಲ್ಪ ಹೊತ್ತು ನಾನು ಇದರಲ್ಲಿ ಬಿಟ್ಟರೆ ಕಡಲೆ ಬೀಜ ಮೆತ್ತಗಾಗುತ್ತೆ. ಆಯಿತು, ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಹಾಕಿದ್ದೀರ. ನಾನು ಒಬ್ರಿಗೆ ಮಾಡಿದೆ, ಅದು ಇಬ್ರಿಗೆ ಆಗ್ಬಿಟ್ಟಿದೆ. ಬಿಸಿಬೇಳೆ ಭಾತು ಇದಕ್ಕೆ ಖಾರ ಬುಂದಿ ತಂದಿದ್ದೆ ರಾತ್ರಿ. ನಾನು ಅಂಗಡಿಗೆ ಹೋಗಿದ್ದೆ. ಇವಾಗ ಟಿಫನ್ ಮಾಡ್ತಾಯಿದ್ದೆ, ಬಿಸಿಬೇಳೆ ಭಾತ್ ತಿಂತಾಯಿದ್ದೆ. ಸೌಂಡ್ ಜೋರ ಬಂತು. ನಾನು ಏನಾಯಿತು ಏನು ಹೆಲಿಕಾಪ್ಟರ್ ಬಿದ್ದೇ ಹೋಯ್ತೇನೋ ಅಂದ್ಕೊಂಡೆ. ಏರ್ ಶೋ ಸ್ಟಾರ್ಟ್ ಆಗಿದೆ. ಏರ್ ಶೋ ಆಮೇಲೆ ಕಂಟಿನ್ಯೂಸ್ ಆಗಿ ನಮ್ಮ ಮನೆ ಹತ್ರ ಸೌಂಡ್ ಬರ್ತಾನೇ ಇರುತ್ತೆ. ನಮ್ಮದು ಏರ್ ಶೋ ಹತ್ರ ಇದೆ ಮನೆ, ಅಂದರೆ ಅಷ್ಟು ಹತ್ರನೂ ಅಲ್ಲ, ಬಟ್ ಏರ್ ಶೋ ಆಗೋ ಪ್ಲೇಸಲ್ಲಿ ಸ್ವಲ್ಪ ದೂರನೇ ಇದೆ. ಏರ್ ಶೋ ಸ್ಟಾರ್ಟ್ ಆಗಿರೋದಕ್ಕೆ ಇವಾಗ ಕೇಳಿಸ್ತೀನಿ. ಇನ್ನೊಂದು ಹೆಲಿಕಾಪ್ಟರ್ ಬರುತ್ತೆ. ಏರ್ ಶೋ ಸ್ಟಾರ್ಟ್ ಆದರೆ ಬರ್ತಾನೆ ಇರ್ತದೆ. ನೀನು ರಾತ್ರಿವರೆಗೂ ಸೌಂಡ್ ಬರ್ತಾನೆ ಇರುತ್ತೆ. ಬಂತು, ಇನ್ನೊಂದು ಬಂತು. ಇದೀತು ನಿಮಗೆ. ಅಲ್ಲೆಲ್ಲೋ ಹೋಗ್ತೈತೆ ಸೌಂಡ್ ಮಾತ್ರ ಸಿಕ್ಕಾಪಟ್ಟೆ. ಇವಾಗ ಜಸ್ಟ್ ಒಂದು ಹತ್ರಕ್ಕೆ ಬಂದಿತ್ತು. ಇಲ್ಲಿ ನಮ್ಮ ಮನೆ ಮೇಲೇನೆ ಬಂದರೆ ಹತ್ರ ಬಂದಿತ್ತು ತೋರಿಸ್ತೀನಿ. ನಾನು ಇವಾಗ ಆಚೆನೇ ಕೂತ್ಕೋತೀನಿ, ಯಾಕಂದರೆ ಹೆಂಗೆ ಏರೋಪ್ಲೇನ್ ಬಂದು ಝುಯ್ ಅಂತ ಹೊರಡುತ್ತೆ. ಈ ಎರಡು ಬಂತು. ನಾನು ವಿಡಿಯೋ ಮಾಡೋಷ್ಟರಲ್ಲಿ ಅದು ಹೊಂಟೋಗ್ತಾಯಿದೆ. ಅದಕ್ಕೆ ನಾನು ಆಚೆ ಕೂತಿರ್ತೀನಿ, ಬಂದರೆ ವಿಡಿಯೋ ಮಾಡ್ತೀನಿ. ಫ್ರೀಯಾಗಿ ಏರ್ ಶೋ ಇರೋ ನೋಡೋದಕ್ಕೆ ಯಾರು ಪುಣ್ಯ ಅಲ್ವಾ. ನಿಮಗೆ ನಮ್ಮ ವ್ಯೂವರ್ಸ್ ತೋರಿಸೋಣ ಫ್ರೀಯಾಗಿ ಏರ್ ಶೋ ನಿಮಗೆ ಅದು ಬಂದರೆ ಪಕ್ಕ ತೋರಿಸ್ತೀನಿ. ಅವಾಗೆ ಇನ್ನೊಂದು ಬಂತು, ಅದು ಕಲರ್ಸ್ ಎಲ್ಲ ಬಿಡ್ತಾರೆ ನೋಡಿ, ಆ ಥರದ್ದು. ಹಿಂಗೆ ಬಂದು ಹಿಂಗೆ ಹೊಂಟೋಯ್ತು, ಹಿಂಗೆ ಬಂತು ಹಾಗೆ ಹಿಂಗೆ ಹೊಂಟೋಯ್ತು. ಅದು ಸ್ವಲ್ಪ ತಲೆ ಬಾಚ್ಕೊತೀನಿ. ನಾನು ಬಾಚಿಲ್ಲ, ಬೆಳಿಗ್ಗೆ ಹುಚ್ಚಿ ಥರ ಕಾಣಿಸ್ತಾ ಇದೆ. ಇವಾಗ ಈ ವಿಡಿಯೋನ ನಾನು ಹಿಂಗೆ ಕಂಟಿನ್ಯೂ ಮಾಡ್ತೀನಿ, ಯಾಕೆಂದರೆ ಅದು ಏರೋಪ್ಲೇನ್ ಬಂದಾಗ ನನಗೆ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ಸಡನ್ನಾಗಿ ವಿಡಿಯೋ ಓಪನ್ ಮಾಡಿ ನೋಡ್ಸೋಕ್ಕಾಗಲ್ಲ ನಿಮಗೆ, ಅದಕ್ಕೆ ಹಿಂಗೆ ಇರಲಿ. ಇವಾಗ ಬೆಡ್ಶೀಟಲ್ಲೇ ಐತಿ, ಕ್ಲೀನ್ ಮಾಡಿಬಿಟ್ಟು ನಿಜವಾಗ್ಲೂ ಅನ್ಕೋತೀವಿ ಪ್ರೆಗ್ನೆನ್ಸಿ ಎಲ್ಲ ಅದು ಮಾಡ್ಬೋದು ಇದು ಮಾಡ್ಬೋದು ಅಂತ. ನಿಜವಾಗ್ಲೂ ಮಾಡೋಕ್ಕಾಗಲ್ಲ. ಪ್ರೆಗ್ನೆನ್ಸಿ ಎಲ್ಲತ್ತೂ ಮಾಡೋಕ್ಕೆ ಆಗಲ್ಲ.
ನಾನು ನೋಡಿ ಇದೆಲ್ಲ ಒಗಿಬೇಕು, ನನಗೆ ಕುತ್ಕೊಂಡು ಒಗಿಯೋಕ್ಕಾಗಲ್ಲ. ಬೆಡ್ಶೀಟ್ ಎಲ್ಲ ಒಗೆಯೋದೇ ಸುಮ್ಮನೆನಾ? ಇದು ಬೆಡ್ಶೀಟು ಇದೆ ಅಲ್ಲ ನಂದು, ಈ ಬೆಡ್ಶೀಟು ಎಷ್ಟು ತೂಕ ಇದೆ ಅಂದರೆ ಇದು ಒಣಗಿದ್ದಾಗೆ ಹಿಂಗೆ ಎತ್ತಿ ಮಡ್ಚಕ್ಕಾಗಲ್ಲ. ನಮ್ಮ ಹಸ್ಬೆಂಡ್ ಅಂತ ತುಂಬ ತೂಕ ಐತೆ, ನೀನು ಹೊಚ್ಕೋಬೇಡ ಅಂತಾರೆ ನನಗೆ. ಅವ್ರು ಹೇಳೋ ಮಾತುಗಳೆಲ್ಲ ನನಗೆ ಕಾಮಿಡಿ ಅನಿಸುತ್ತೆ. ಫಸ್ಟ್ ಟೈಮ್ ಅಪ್ಪ ಆಗೋರು ಎಷ್ಟೊಂದು ಕೇರ್ಫುಲ್ ಆಗಿರ್ತಾರಲ್ವಾ, ಅವ್ರ ಮಕ್ಕಳಿಗೆ ಎಷ್ಟು ಅವ್ರ ಮಗು ಆಗ್ತದೆ ಅಂತ. ನಾನು ಆ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ನಾನು ಎಲ್ಲರೂ ಮಾಡ್ತಾರಲ್ಲ ಆ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ನಾರ್ಮಲ್ ಆಗಿ ಯಾವಾಗೂ ನನಗೆ ನೆಗೆಟಿವ್ ಬರುತ್ತಲ್ವ, ಅದಕ್ಕೋಸ್ಕರ ನಾನು ವಿಡಿಯೋ ಕ್ಯಾಪ್ಚರ್ ಮಾಡಿಲ್ಲ. ಬಟ್ ಆ ವಿಡಿಯೋ ಕ್ಯಾಪ್ಚರ್ ಮಾಡಿದರೆ ಚೆನ್ನಾಗಿರೋದು ಅನಿಸುತ್ತೆ. ಯಾಕೆಂದ್ರೆ ಅವರು ನನಗಿಂತ ಜಾಸ್ತಿ ಅವ್ರಿಗೆ ಖುಷಿ ಆಗೋಯ್ತು. ಅವ್ರಿಗೆ ಎಷ್ಟು ಖುಷಿ ಆಗೋಯ್ತು ನಾನು ಪ್ರೆಗ್ನೆಂಟ್ ಅಂತ ಹೇಳಿದ್ದಕ್ಕೆ, ಯಾಕೆ ಹೇಳ್ತೀರಾ. ಆಮೇಲೆ ಹಾಸ್ಪಿಟ್ಲಲ್ಲಿ ಮತ್ತೆ ನಾನು ಪ್ರೆಗ್ನೆಂಟ್ ಅಲ್ಲ ಅಂತ ಹೇಳಿದ್ನಲ್ಲ ಫಸ್ಟ್ ಸೆಮಿಸ್ಟರ್ದು, ಅಂದರೆ ಫಸ್ಟ್ ಮಂತಲ್ಲಿ ನಾನು ಪ್ರೆಗ್ನೆಂಟ್ ಅಲ್ಲ ಅಂತಂದ್ರಲ್ಲ, ಅವಾಗ ಅವ್ರ ಮುಖ ಇಷ್ಟು ಚಿಕ್ಕದಾದಂಗೆ ಆಗ್ಬಿಟ್ಟಿತ್ತು ಮುಖ, ಪಾಪ. ನನಗೆ ಇನ್ನೊಂದೇನೆಂದರೆ ರಿಲೇಟಿವ್ಗಳೆಲ್ಲ ಏನು ಮುಂದೆ ಹೇಳ್ತಾ ಇದ್ದಿಲ್ಲ, ಯಾರು ಕೂಡ ನನಗೆ ಮುಂದೆಗಡೆ ಹೇಳಿಲ್ಲ ಮಗು ಆಗಿಲ್ಲ ಅಂಥೇಳಿ. ನನ್ನ ಕಿವಿಗಂತೂ ಇವತ್ತರೆಗೂ ಕೇಳಿಸಿಲ್ಲ. ಬಟ್ ನಮ್ಮ ಅಮ್ಮ ಮನೆ ಕಡೆಯವರು ಕೇಳೋರಷ್ಟೇ, ಆ ಥರ ಎಲ್ಲ ಆಡ್ಕೊಂಡಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ಆಡ್ಕೊಳ್ಳೋರು ಬಾಯಿ ನಿಲ್ಸೋಕ್ಕಾಗಲ್ಲ, ಐ ಡೋಂಟ್ ಕೇರ್. ಬಟ್ ಎಲ್ಲರೂ ಕೇಳೋರು ಅಮ್ಮಗೆ. ನಾನು ಹೋಗೋದೇ ಯಾವುದು ಫಂಕ್ಷನಿಗೆ ನಾನು ಹೋಗಲ್ಲ, ಇವಾಗೆ ಅಂತಲ್ಲ, ಯಾವುದೇ ಫಂಕ್ಷನ್. ಇನ್ನೊಂದು ಏನಂದರೆ, ನಾನು ಫಂಕ್ಷನ್ಗೆ ಹೋಗಿರ್ತೀನಿ ಅಂದ್ಕೊಳ್ಳಿ, ಯಾರಾದರೂ ನಮ್ಮ ಅಮ್ಮ ಬಗ್ಗೆ ಏನಾದರೂ ತಪ್ಪಾಗಿ ಮಾತಾಡ್ಬಿಟ್ರೆ ನನಗೆ ಟೆಂಪ್ರೇಚರ್ ಎಷ್ಟು ಜಾಸ್ತಿ ಆಗಿಬಿಡುತ್ತೆ ಅಂದರೆ, ಅವ್ರು ದೊಡ್ಡವರು ಅಂತ ಕೂಡ ನೋಡಲ್ಲ, ಜಗಳಾಡ್ಬಿಟ್ಟು ಬಂದ್ಬಿಡ್ತೀನಿ. ಅದೊಂದು ಭಯಕ್ಕೆ ನಾನು ಹೋಗಿರೋ ಕಡೆ ಖುಷಿಯಾಗಿರೋ ಜಾಗದಲ್ಲೇ ಹಾಳು ಮಾಡಿ ಬರಬಾರ್ದು ಅಂತ ನಾನು ಹೋಗಲ್ಲ. ನನಗೆ ನಮ್ಮಮ್ಮ ಯಾರು ಏನೋ ಅನ್ನಬಾರ್ದು. ಯಾಕೆಂದರೆ ನಾವು ನೋಡಿದ್ದೀವಿ ನಮ್ಮಮ್ಮ ಎಷ್ಟು ಕಷ್ಟಪಟ್ಟು ನಮ್ಮನ್ನು ಸಾಕಿದ್ದಾರೆ ಅಂತ. ಯಾರ್ಯಾರೋ ಬಂದುಬಿಟ್ಟು ನಮ್ಮಮ್ಮ ಬಗ್ಗೆ ಮಾತಾಡಿದ್ರೆ ಬಿಡೋಕ್ಕಾಗುತ್ತಾ? ನಾನೇ ಅಂತಲ್ಲ, ಯೂಶ್ವಲಿ ಎಲ್ಲರೂ ಕೂಡ ಅಷ್ಟೇ. ಅವ್ರ ಅಮ್ಮಂದಿರು ಮಾತಾಡಿದ್ರೆ ಯಾರೋ ಬಿಡ್ತಾರಾ? ಬಿಡಲ್ಲ. ಯಾಕೆ ಮಾತಾಡಬೇಕು ನಮ್ಮಮ್ಮ ಬಗ್ಗೆ? ಆವಾಗ 2 ಬಂತು, ಏರೋಪ್ಲೇನೆ. ಇವಾಗ ಒಂದೂ ಬಂದಿಲ್ಲ. ಕೆಲಸ ಎಲ್ಲ ಆಯ್ತು. ಮೈಕ್ ಪದೇ ಪದೇ ಹಾಕೊಬೇಕಂದ್ರೆ ಬರ್ತಿದೆ ಒಂದು ನಿಮಿಷ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಆಚೆ ಕೂತ್ಕೊಳ್ಳ. ಬಂತು ಎಲ್ಲೋ ಬರ್ತೈತೆ. ಆ ಕಡೆಯಿಂದ ಬರ್ತಿದೆ ಸೌಂಡು. ನೋಡಿ ಕಾಣಿಸಿದ್ಯಾ? ಹಂಗೆ ಹೋಗ್ತಾ ಇದೆ. ಇಲ್ಲೊಂದು ಅಲ್ಲೊಂದು ಹೋಗ್ತಿದೆ. ಊರು ಬಂತು ಇವಾಗ ನೋಡಿ. ಆಗ ಇಲ್ಲೊಂದು 4 ಏರೋಪ್ಲೇನ್ ಆಯ್ತು ಕಂಟಿನ್ಯೂಸ್ ಆಗಿ. ಇದು ಸ್ಟಾರ್ಟ್ ಅಂದರೆ ಸ್ಟಾರ್ಟ್ ಅಲ್ಲ, ಟ್ರೈನಿಂಗ್ ನಡೀತಿದೆ ಅವ್ರಿಗೆ. ಮನೆ ಹತ್ರ ಬಂತು ಈ ತೋರಿಸಿ. ಅವಾಗ ಏನು ಹೇಳ್ತಿದ್ದೆ, ಇದು ಅವ್ರಿಗೆ ಟ್ರೈನಿಂಗ್ ಸ್ಟಾರ್ಟ್ ಆಗಿದೆ. ಇವಾಗ ಟ್ರೈನಿಂಗ್ ಪೀರಿಯಡ್ ಅವ್ರದ್ದು. ನನ್ನ ಪ್ರಕಾರ ಒಂದು 15 ಡೇಸ್ ಮುಂಚೆಯಿಂದನೇ ಈ ಟ್ರೈನಿಂಗ್ ನಡೆಯುತ್ತೆ. ಏರ್ ಶೋ ಸ್ಟಾರ್ಟ್ ಆಗೋಕ್ಕೆ 15 ಡೇಸ್ ಮುಂಚೆಯಿಂದನೇ ಈ ಏನು ಟ್ರೈನಿಂಗ್ ಇರುತ್ತಲ್ವ ಅವ್ರಿಗೆ ಜಾಸ್ತಿ ಇರುತ್ತೆ. ಆಮೇಲೆ ಏರ್ ಶೋ ಹತ್ತತ್ರ ಬರ್ತಿದ್ದಂಗೆ
ಎಷ್ಟು ಟ್ರೈನಿಂಗ್ ನಡೆಯುತ್ತೆ ಅಂದರೆ ಅವ್ರಿಗೆ. ನಾವು ಸ್ಕೂಲಲ್ಲಿ ಓದ್ತಿದ್ದೆ ಅವಾಗ ನಾವು ಅವಾಗ ನಮಗೆ ಕಂಬೈನ್ಡ್ ಕ್ಲಾಸ್ ಅಂತ ಮಾಡೋರು. ಅಂದರೆ ಸಾಯಂಕಾಲದೊತ್ತು ಕಂಬೈನ್ಡ್ ಕ್ಲಾಸ್ ಅಂತ ಮಾಡಿದಾಗ ನಾವು ಆಚೆ ಕಡೆ ಕುತ್ಕೊಂಡು ಓದ್ತಾ ಇದ್ರಲ್ವ, ಅವಾಗ ಓದೋಕ್ಕೂ ಕೂಡ ನಮ್ಗೆ ಆಗ್ತಾಯಿತ್ತಿಲ್ಲ. ಅಷ್ಟು ಪದೇ ಪದೇ ಟ್ರೈನ್ ಮಾಡ್ತಾನೇ ಇರ್ತಾರೆ ಇವ್ರಿಗೆ. ಪದೇ ಪದೇ ಟ್ರೈನ್ ಮಾಡ್ತಾ ಇರ್ತಾರೆ. ನಂದು ಮಾಯ್ಶ್ಚರೈಸರ್ ಆರ್ತು, ಸನ್ಸ್ಕ್ರೀಮ್ ಹಾಕೋತಾ ಇದ್ದೀನಿ. One hour later, 2 hours later, 3 hours later. Can you move it along? I'm all out of time cards. ನಾನು ಇಷ್ಟೊತ್ತವರೆಗೂ ಎಡಿಟಿಂಗ್ ಮಾಡ್ತಾಯಿದ್ದೆ. ನನಗೆ ತುಂಬ ಕೋಪ ಬರ್ತೈತೆ. ಯಾಕೆ ಅಂದರೆ 2 ಗಂಟೆ ಆಯಿತು, ನಾನು ಇನ್ನೂ ಏನೂ ಮಾಡ್ಕೊಂಡಿಲ್ಲ ನನಗೋಸ್ಕರ. ನಂಗೆ ಗೊತ್ತಿತ್ತು ಈ ಥರ ಆಗುತ್ತೆ ಅಂತಲೇ ನಾನು ಏನು ಮಾಡಿದೆ, ಬಿಸಿಬೇಳೆ ಭಾತ್ ಸ್ವಲ್ಪ ಜಾಸ್ತಿ ಆಗಿತ್ತು ಅನ್ನಲ್ವ, ಅದನ್ನೇ ತಿನ್ಕೊಂಬಿಟ್ಟೆ. ಟಿ ವಿ ನೋಡೋಣ ಅಂದ್ಬಿಟ್ಟು ಟಿ ವಿನೂ ಹಾಕ್ತೆ, ಅದನ್ನು ನೋಡೋಕ್ಕಾಗಿಲ್ಲ. ಅರ್ಧದಲ್ಲೇ ನಿಲ್ಲಿಸ್ಬಿಟ್ಟು ಇಕ್ಕಿದ್ದೀನಿ. ಬೆಳಿಗ್ಗೆ 10 ಗಂಟೆಗೆ ಸ್ಟಾರ್ಟ್ ಮಾಡಿದವಳು 2 ಗಂಟೆ ಆದರೂ ಕೂಡ ನಂದು ಎಡಿಟಿಂಗೇ ಮುಗ್ದಿಲ್ಲ. ಇವತ್ತೊಂದು ವಿಡಿಯೋ ಅಪ್ಲೋಡ್ ಆಗಬೇಕಾಯ್ತು. ಆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ನನಗೆ ಎಷ್ಟು ಕೋಪ ಬರ್ತಿದೆ ಅಂದರೆ, ಆ ವಿಡಿಯೋನ ಡಿಲೀಟ್ ಮಾಡಿಬಿಡೋಣ ಅನ್ನೋಷ್ಟು ಕೋಪ ಬಂದಿದೆ. ಎಡಿಟಿಂಗ್ ಮಾಡೋ ಟೈಮಲ್ಲಿ ಸಬ್ ಟೈಟಲ್ ಹಾಕ್ಬೇಕಲ್ವ, ಸಬ್ ಟೈಟಲ್ ಹಾಕೋಷ್ಟು ನಂಗೆ ಸಾಕು ಹೋಗ್ತೈತೆ. ನಾನೇನು ಮಾಡಿಬಿಟ್ಟೆ, ಆಟೋಮೆಟಿಕ್ ಸಬ್ ಟೈಟಲ್ ಹಾಕ್ತೆ. ಆಟೋಮೆಟಿಕ್ ಸಬ್ ಟೈಟಲ್ ಅಂದರೆ ನಾವು ಮಾತಾಡೋದನ್ನು ಅದೇ ಆ್ಯಪಲ್ಲಿ ಆಟೋಮೆಟಿಕ್ಕಾಗಿ ಅದೇನಾಗುತ್ತೆ ಅಂದರೆ ಸಬ್ ಟೈಟಲ್ ಬರುತ್ತೆ. ನಾನು ಮಾತಾಡೋದೇ ಒಂದಿದ್ರೆ, ಇವಾಗ ನಾನು ವೀಡಿಯೋದಲ್ಲಿ ಮಾತಾಡ್ತಾ ಇರೋದೇ ಒಂದಿದ್ರೆ ಅದರಲ್ಲೇ ಏನೇನೋ ಬರ್ತೈತೆ. ನಾನು ಎಷ್ಟೊತ್ತಂತ ಎಡಿಟ್ ಮಾಡ್ಕೊಂಡಿರೋದು ಎಲ್ಲ ಒಂದೊಂದೇ ವರ್ಡ್ ಎಡಿಟ್ ಮಾಡೋಕ್ಕಾಗುತ್ತಾ? ಅಯ್ಯೋ ಸಾಕಾಗೋಯ್ತು ನನಗಂತೂ. ನಾನೇ ಅಂದ್ಕೊಂಡೆ ಡಿಲೀಟೇ ಮಾಡಿಬಿಡೋಣ ಈ ವಿಡಿಯೋನ ಅಂದ್ಕೊಂಡು ಅರ್ಧ ಮಾಡಿದ್ದೀನಿ, ಇನ್ನು ಅರ್ಧ ಹಂಗೆ ಬಿಟ್ಬಿಟ್ಟಿದ್ದೀನಿ. ನಂಗೆ ಹೋಗ್ಲಿ ಹೋಗಲಿ ಅಂದ್ಬಿಟ್ಟು ಅನಿಸ್ಬಿಟ್ಟಿತ್ತು. ನನಗೆ ನಿಜವಲ್ಲೂ ತಲೆ ನೋವ್ತೈತೆ. ಇವಾಗ 2 ಗಂಟೆ ಆಯಿತು, ಇನ್ನೂ ಕೂಡ ನಾನು ಅಪ್ಲೋಡ್ ಮಾಡಿಲ್ಲ ವೀಡಿಯೋನ, ಎಡಿಟ್ ಮಾಡಿದ್ದೀನಿ. ಇನ್ನು ಅರ್ಧ ಸಬ್ ಟೈಟಲ್ ಅಡ್ಜಸ್ಟ್ ಮಾಡ್ಕೊಂಬಿಡಿ ಪ್ಲೀಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ ಎಲ್ಲರೂ. ಅಷ್ಟು ಇರಿಟೇಟ್ ಆಗ್ತಿದೆ ನನಗೆ ಆ ಸಬ್ ಟೈಟಲ್ ಎಡಿಟ್ ಮಾಡೋ ಅಷ್ಟರಲ್ಲೇ. ತೋರಿಸ್ತೀನಿ ರೀ ನಿಮಗೆ ಟೈಮ್ ಎಷ್ಟಾಗಿದೆ ಅಂತ. 10 ಗಂಟೆಗೆ ಸ್ಟಾರ್ಟ್ ಮಾಡಿದಳು ನಾನು. ನೋಡಿ 2 ಗಂಟೆ ಆಯಿತು. ಏನು ನೋಡಿ ಇದ್ದೆ, ಅರ್ಧಕ್ಕೆ ಆಫ್ ಮಾಡಿದ್ದೀನಿ, ಅದು 10 ಗಂಟೆಗೆ ಆಫ್ ಮಾಡಿದ್ದೀನಿ. ಇನ್ನು ನೋಡೇ ಇಲ್ಲ ನಾನು, ಅದನ್ನು ಕಂಟಿನ್ಯೂ ಮಾಡಿಲ್ಲ, ಅದಕ್ಕೆ ನಿಲ್ಸಿದ್ದೀನಿ ನಾನು. ಮೈ ಗಾಡ್, ನಂಗಂತೂ ಕಣ್ಣುಗಳೆಲ್ಲ ಕಿತ್ತೋಗ್ತೈತೆ ನನಗೆ. ನೋಡಿ ಕಣ್ಣೆಲ್ಲ ಎಡಿಟಿಂಗ್ ಮಾಡಿ ಕಣ್ಣೆಲ್ಲ ನೋವು ಬರ್ತಿದೆ. ಎಷ್ಟಲೇ ಅಂತ ಸಬ್ ಟೈಟಲ್ ಚೇಂಜ್ ಮಾಡಲಿ, ಕೋಪ ಬಂದ್ಬಿಟ್ಟೈತೆ. ಅದಕ್ಕೆ ಇನ್ಮೇಲೆ ಸಬ್ ಟೈಟಲ್ ಹಾಕಲ್ಲ. ಯಾರಾದರೂ ಬೇರೆ ಲ್ಯಾಂಗ್ವೇಜ್ ಅವರು ನನ್ನ ವಿಡಿಯೋ ನೋಡ್ತಿದ್ರೆ ಯೂಟ್ಯೂಬ್ ಸಬ್ ಟೈಟಲ್ಲೇ ನೋಡ್ಕೊಬಿಡಿ ಪ್ಲೀಸ್. ಸಬ್ ಟೈಟಲ್ಲೇ ಹಾಕಲ್ಲ. ಎಷ್ಟೊಂದು ಜನ ಯೂಟ್ಯೂಬರು ಅವರು ಸಬ್ ಟೈಟಲ್ ಏನಕ್ಕೆ ಹಾಕಲ್ಲ ಅಂತ ಇವಾಗ ಗೊತ್ತಾಯ್ತು ನನಗೆ. ತಲೆನೋವು ಬಂದ್ಬಿಡುತ್ತೆ ನಿಜವಾಗ್ಲೂ ಸಬ್ ಟೈಟಲ್ ಹಾಕೋದಾದ್ರೆ. ಸಾರಿ, ನಾನಿನ್ನು ವಿಡಿಯೋ ಕಂಟಿನ್ಯೂ ಮಾಡ್ತೀನಲ್ಲ ಗೊತ್ತಿಲ್ಲ. ನೆಕ್ಸ್ಟ್ ನಾನು ಅಡುಗೆ ಮಾಡ್ದಿರ ಮಲಗಿಬಿಟ್ಟಿದ್ದೆ. ನಮ್ಮ ಹಸ್ಬೆಂಡ್ ಸಡನ್ನಾಗಿ ಬಂದು ಅಡುಗೆ ಮಾಡ್ತಾಯಿದ್ವಿ. ನಾನು ಹೆಂಗಿದ್ರು ಸಾಯಂಕಾಲ ಮಾಡೋಣ ಬಿಡು ಒಂದೇ ಸಲ ಊಟಕ್ಕೆ ಅಂದ್ಕೊಂಡೆ. ಅವ್ರು ಬಂದರು, ಅವ್ರು ಕೇಳಿದ್ರೆ ಏನು ಮಾಡಿದ್ಯಾ ಅಂತ. ಬೇಡ ನನಗೇನು ಮಾಡ್ಕೊತೀನಿ ಅಂದರು ನಾನು ಮಾಡ್ತಾಯಿದ್ದೀನಿ. ಹಾಗೆ ನಾನು ಸ್ವಲ್ಪ ಕುಂಬಳಕಾಯಿ ಮಾಡಿದ್ನಲ್ವ ಪಲ್ಯ, ಅದರದ್ದು ಸೀಡ್ಸು ಒಣಗಿಸಿದ್ದೀನಿ. ಇದು ತೆಗೆದ್ಬಿಟ್ಟು ನೋಡಬೇಕು ಎಷ್ಟು ದೊಡ್ಡದು ಬರುತ್ತೆ ಅಂತ. ನನಗೇನು ಅಷ್ಟೊಂದು ಹೋಗಿಲ್ಲ ಇದರಲ್ಲಿ ಸೀಡ್ಸ್ ಬರುತ್ತೆ ಅಂತೇಳಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಮತ್ತೆ ನೆಕ್ಸ್ಟ್ ವಿಡಿಯೋದಿಂದ ಸಿಗೋಣ.